ಹಾಯ್ ಎಲ್ರಿಗೂ ನಮಸ್ಕಾರ. ಹಾಗೆ ನೋಡ್ತಾನೆ ಕಲಿಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲೈಫ್ ಅಂಡ್ ಈಸ್ ವಿತ್ ಬಿಂದು ಚೈತ್ರ ಯೂಟ್ಯೂಬ್ ಚಾನಲ್. ಸಂಡೇ, ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸಿಂಬಂಗ್ ಎಲ್ರು ಹಾಯ್ ಮಾಡಿ. ಹಾಯ್ ಸಿಂಬಾ. ನಾನು ಇಷ್ಟೇ ಹಾಯ್ ಮಾಡ್ತಾನೆ ಅವನು. ಮಾತಾಡ್ಸೋಣ ಬನ್ನಿ. ನಾವು ಅಮ್ಮ ನೋಡಿ ಬೆಳಗ್ಗೆ ಸ್ವಲ್ಪ ಹೂವ ಕಟ್ಟಿದ್ರು, ಹೂವ ತಗೊಂಡಿದ್ದಾರೆ. ಇವಾಗ ಸ್ವಲ್ಪ ಹೂವ ಕಟ್ತಾ ಇದ್ದಾರೆ. ಹಾಯ್ ಅಮ್ಮ. ಹಾಯ್. ಏನ್ ಮಾಡ್ತಾ ಇದ್ಯಾ? ಹೂವ ಕಟ್ತಾ ಇದ್ದೀನಿ. ನಮ್ ಗುಡ್ಡುಗೆ ನಮ್ಮ ಅಮ್ಮ ಅಂದ್ರೆ ತುಂಬಾ ತುಂಬಾ ಇಷ್ಟ. ಅವ್ನು ಓಡಿಸ್ದೆ ಮಾತ್ರ ಚೆನ್ನಾಗಿರ್ತಾನೆ. ನಿಂಗ್ ಹೂವ ಕಟ್ಟೋದ್ನ ಯಾರು ಹೇಳ್ಕೊಟ್ಟಿದ್ದು? ನಮ್ಮಮ್ಮ ಹೇಳ್ಕೊಟ್ಟಿದ್ ನನ್ಗೆ. ಯಾಕೆ ಹೇಳ್ಕೊಟ್ರು? ನಮ್ಮಮ್ಮ ನಾವ್ 5 ಜನ ಮಕ್ಳನ್ನ ಹೂವ ಕಟ್ಟಿನೇ ಜೀವನ ಮಾಡಿ, ಅವ್ರು ಅವಾಗಿನ ಕಾಲದಲ್ಲೆಲ್ಲ ತುಂಬಾ ಕಷ್ಟ ಅಲ್ವಾ ಒಬ್ರು ದುಡಿಯೋದು. 5 ಜನ ಮಕ್ಳನ್ನ ಸಾಕ್ಬೇಕು, ಮನೆ ಮೇಂಟೈನ್ ಮಾಡ್ಬೇಕು, ಬಾಡಿಗೆ ಕಟ್ಬೇಕು ಅಂದ್ರೆ ತುಂಬಾ ಕಷ್ಟ ಆಯ್ತು. ಸೊ ಹಾಗಾಗಿ ನಮ್ಮಮ್ಮ ಅವರೇ ಮಾರ್ಕೆಟ್ಗೆ ಹೋಗೋರು, ಹೂವ ತಗೊಂಡ್ ಬಂದು ನೈಟ್ ಎಲ್ಲ ಕುತ್ಕೊಂಡು ಹೂವ ಕಟ್ಟಿ ನಮ್ಮನ್ನ ಸಾಕಿರೋದು. ನೀನ್ ಅಜ್ಜಿಗೆ ಹೆಲ್ಪ್ ಮಾಡ್ತಾ ಇದ್ಯಾ ಹೂವ ಕಟ್ಟೋದ್ರಲ್ಲಿ? ನಾನ್ ಸ್ವಲ್ಪ ದೊಡ್ಡವಳಾದ್ಮೇಲೆ ಕಾಲೇಜಿಗೆ ಬಂದ್ಮೇಲೆ ಹೆಲ್ಪ್ ಮಾಡ್ತಾ ಇದ್ದೆ. ಅದಕ್ ಮುಂಚೆ ಮಾಡ್ತಾ ಇದ್ದೆ. ಅಂದ್ರೆ ಹೂವ ಕಟ್ಟೋದೆಲ್ಲಾನು ಕಾಲೇಜಿಗೆ ಬಂದ್ಮೇಲೆನೆ ನಾನು ಹೂವ ಕಟ್ಟೋದೆಲ್ಲ. ಎಷ್ಟ್ ಜನ ಅಕ್ಕ ತಂಗಿ ಇದ್ರು? ನಾನು 2 ಅಕ್ಕಂದಿರು, ನನ್ಗೆ 2 ಅಣ್ಣಂದಿರು. ಸೊ ಅವರು ಕೂಡ ಹೆಲ್ಪ್ ಮಾಡಿದ್ರು. ನಮ್ 2ನೇ ಅಕ್ಕ ಬಂದು ಹೂವ ಮಾರಕ್ ಹೋಗ್ತಾ ಇದ್ಲು. ಮತ್ತೆ ನಮ್ಮ ದೊಡ್ಡ ನಾನು ಹೂವ ಮಾರ್ತಾ ಇದ್ದ. ಸೊ ಅವ್ರಿಗೆಲ್ಲ ಹೂವ ಕಟ್ಬೇಕು ಅಂತ ಅಂದ್ರೆ ನಮ್ಮಮ್ಮ ನೈಟ್ ಎಲ್ಲ ಕುತ್ಕೊಂಡು ಟೀ ಪಕ್ಕದಲ್ಲಿ ಸ್ಟವ್, ಟೀ ಪೌಡರು, ಹಾಲು ಎಲ್ಲ ಇಟ್ಕೊಂಡು ಅವ್ರಿಗೆ ನಿದ್ದೆ ಬಂತು ಅಂದ್ರೆ ಟೀ ಮಾಡ್ಕೊಳ್ಳೋದು, ಕುಡಿಯೋದು, ಹೂವ ಕಟ್ಟಿ ನಮ್ಮನ್ನೆಲ್ಲ ಸಾಕಿರೋದು. ನನಗ್ ನೀನ್ ಇಷ್ಟು ಕ್ವಶನ್ ಕೇಳ್ತಿದ್ಯಲ್ಲ, ನಿನ್ ಹೂವ ಕಟ್ಟೋದಕ್ ಬರುತ್ತಾ? ಇಲ್ಲ, ನಾನು ಟ್ರೈ ಮಾಡಿದೀನಿ, ಆದ್ರೆ ನಾನು ಕಲ್ತಿಲ್ಲ. ಇದು ಬೇಸಿಕ್, ಕಲಿಬೇಕು. ಯಾಕೆಂದ್ರೆ ನೀನು ಸಡನ್ ಆಗಿ ಹೂವ ತಗೊಂಡಾಗ, ಬಿಡಿ ಹೂವ ತಗೊಂಡಾಗ ಪೂಜೆಗೆಲ್ಲ ಬೇಕಂದ್ರೆ ಏನ್ ಮಾಡ್ತೀಯಾ? ಕಟ್ಟದ್ ಕಲಿಬೇಕಲ್ವಾ? ಸೊ ಹಾಗಾಗಿ ನೀನು ಹೂವ ಕಟ್ಟದ್ನ ಕಲಿ. ಇವಾಗ ನಿಮ್ಮ ಅಕ್ಕ ಕಲ್ತಿದ್ದಾಳಲ್ವಾ, ನಾನೇನು ಅವ್ಳಿಗೇನು ಹೇಳ್ಕೊಟ್ಟಿದ್ನ? ಏನಿಲ್ಲ. ನೀನು ಹಾಗೆ ನೋಡ್ತಾನೆ ಕಲಿಬೇಕು. ನಾನು ಹೂವ ಕಟ್ಟಿರೋದ್ನೇ ತಗೊಂತೀನಿ. Oh my God. ಇವತ್ ಸಂಡೇ ಅಲ್ವಾ, ಬೆಳಗ್ಗೆಯಿಂದ ಏನೇನ್ ಮಾಡಿದೆ ನೀನು? ನಾವ್ ಕೆಲ್ಸಕ್ಕೆ ಹೋಗೋರ್ಗೆ ಸಿಗೋದು ಒಂದ್ ಸಂಡೇನೆ ರೆಸ್ಟ್ ಮಾಡ್ಲಿಕ್ಕೆ ಸಿಗೋದು. ಸೊ ಹಾಗಾಗಿ ಬೆಳಿಗ್ಗೆ ಬಿಸಿಬೇಳೆ ಬಾತು ಟಿಫನ್ ಮಾಡ್ಕೊಟ್ಟಿದ್ದು, ಟಿಫನ್ ತಿಂದೆ. ಸ್ವಲ್ಪ ಹೂ ಕಟ್ದೆ. 11 ಗಂಟೆ 11:30 ಟಿಫನ್ ಮುಗೀತು. 12 ಗಂಟೆಗೆ ಏನ್ ಮಾಡ್ದೆ? ನಿದ್ದೆ ಮಾಡಿ ಎದ್ದಿದ್ದೀನಿ. ಓಕೆ, ಹಾಗಿದ್ರೆ ಸಂಡೇ ಚೆನ್ನಾಗಿ ಎಂಜಾಯ್ ಮಾಡ್ದಾ? ರೆಸ್ಟ್ ಮಾಡ್ದಾ? ಹೌದು, ರೆಸ್ಟ್ ಮಾಡಿ ಚೆನ್ನಾಗಿ ಒಂದ್ ಸ್ವಲ್ಪ ಹೂ ಇತ್ತಲ್ಲ ಕಟ್ಬಿಡೋಣ ಅಂತ ಕಟ್ತಾ ಇದ್ದೀನಿ. ಸರಿ, ಓಕೆ, ಬಾಯ್. ಗುಡ್ಡು ಇವನು ನೆಕ್ಸ್ಟ್ ನನ್ನ ಅಕ್ಕನ್ ಮಾತಾಡ್ಸಕ್ ಹೋಗ್ತಿದ್ದೇನೆ ಅಂತಾನೆ ಅಡ್ಡ ನಿಂತ್ಬಿಟ್ಟಿದ್ದಾನೆ. ನಮ್ಮ ಅಕ್ಕ ಅಡ್ಗೆ ಮನೇಲಿ ಇದ್ದಾಳೆ. ಸೊ ಮಾತಾಡ್ಸಕ್ ಹೋಗ್ತಾ ಇದೀನಿ ಅಂತಾನೆ ಅಡ್ಡ ಬಂದ್ಬಿಟ್ಟಿದ್ದಾನೆ. ಸೊ ಪೊಸೆಸಿವ್. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಸಂಡೇ ಬೆಳಗ್ಗೆಯಿಂದ ಸಂಡೇ ತಿಂಡಿ ತಿಂದೆ ಬೆಳಗ್ಗೆ ಎದ್ದು, ಅಂಡ್ ಫಿಲಿಮ್ಗಳು ನೋಡ್ದೆ. ಸದ್ಯಕ್ಕೆ ಇಷ್ಟೇ ಮಾಡಿರೋದು. ಇನ್ ಮುಂದೆ ನೋಡೋಣ ಏನೇನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಇವಾಗ ಅಡ್ಗೆ ಏನ್ ಮಾಡೋಣ? ಇವಾಗ ಅಡ್ಗೆ ಮೂಲಂಗಿ ಇದೆ, ಮೂಲಂಗಿ ಸಾಂಬಾರ್ ಮಾಡ್ಬಿಟ್ಟು ರೈಸ್ ಅಥವಾ ಮುದ್ದೆ ಏನಾಗುತ್ತೋ ಅದನ್ನ ಮಾಡ್ಕೊಳ್ಳೋಣಂತೆ. ಹಾಗೇನೆ ನಾಳೆಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಇಡ್ಲಿಗೆ ಅಕ್ಕಿ ನೆನೆಯಾಕಿಟ್ಟಿದೀವಿ. ಅದನ್ನ ರುಬ್ಬಿ ಎತ್ತಿಡ್ಬೇಕು. ಅಂಡ್ ಸಿಂಕಲ್ ಸ್ವಲ್ಪ ಪಾತ್ರೆ ಇದೆ, ಅದನ್ನ ತೊಳಿಬೇಕು. ಇವಾಗ ಇಷ್ಟು ಕೆಲಸ ಇದೆ, ಅದನ್ನ ಮಾಡಿದ್ರೆ ಸಂಡೇ ಇಸ್ ಡನ್ ಅಂತ ಅರ್ಥ. ಮತ್ತೆ ನಿಂಗೆ ಸಂಡೇ ಹೇಗಿತ್ತು? ಡೈಲಿ ಕಾಲೇಜ್ಗೆ ಹೋಗ್ತಿರ್ತೀಯಾ? ಅಂಡ್ ಹೆಂಗ್ ಕಳ್ದೆ ಸಂಡೇ ಇವತ್ತು? ಮನೆ ಕೆಲಸ ಆಯ್ತು, ಮಾಡೋದು ನನ್ ಕೆಲಸ. ಹೌದು. ಆಮೇಲೆ ತಿಂಡಿ ರೆಡಿ ಇತ್ತು. ಓಕೆ, ಏನ್ ತಿಂಡಿ ತಿಂದೆ? ಓಕೆ, ಹೆಂಗಿತ್ತು ಬಿಸಿಬೇಳೆ ಬಾತು? ಚೆನ್ನಾಗಿತ್ತು, ಸ್ವಲ್ಪ ಖಾರ ಕಡಿಮೆ ಆಗಿತ್ತು. ಬಟ್ ಓಕೆ ಬಿಡು, ಬಿಸ್ಲಲ್ವಾ, ಜಾಸ್ತಿ ಖಾರ ತಿಂದ್ರೆ ಆಮೇಲೆ ಬಾತ್ರೂಮ್ ಅಲ್ಲೇ ಇರ್ಬೇಕಾಗುತ್ತೆ. ಆಮೇಲೆ ಮುದ್ದೆ ಮಾಡ್ದೆ ಚೆನ್ನಾಗಿ. ನಾನು ಯಾವಾಗ್ಲೂ ಮುದ್ದೆ ಮಾಡ್ತೀನಿ, ತುಂಬಾ ಜಾಸ್ತಿ ಮುದ್ದೆ ಮಾಡಿದೆ. ಇವಾಗ ಎದ್ದಿದ್ದೀನಿ, ಕಾಫಿ ಕುಡಿದೆ. ಇವಾಗ ಅಡುಗೆ ಆಗುತ್ತೆ. ಓದೋದು ಓದ್ತೀನಿ. ಇವಾಗ ಸಂಡೇ ಎಲ್ಲ ಬಿಟ್ಟು ರಶ್.
ದಿನ ಬರಿತಾನೆ ಇರ್ತೀಯ, ಅದಕ್ಕೆ ಇವತ್ತು ಸಂಡೇ ರೆಸ್ಟ್. ಓಕೆ ಫೈನ್. ಈಗ ನಿಂಗೊಂದ್ ಕೆಲ್ಸ ಇದೆ, ನೆನ್ಸಿಟ್ಟಿರೋ ಅಕ್ಕಿನ ರುಬ್ಬಿಟ್ಟು ಎತ್ತಿಟ್ಬಿಡು ಬೆಳಗ್ಗೆಗೆ ತಿಂಡಿಗೆ. ಆಮೇಲೆ ನಂದೊಂದ್ ಪ್ರಶ್ನೆ ಇದೆ ನಿಂಗೆ, ನೀನು ಅರ್ಲಿ ಬರ್ಡ್ ಅಥವಾ ನೈಟ್ ಔಲ? ಹಂಗಂತ ಅಂದ್ರೆ ಬೆಳಗ್ಗೆ ಬೇಗ ಎದ್ದೋಳವಳ ಅಥವಾ ನೈಟ್ ಎಲ್ಲ ಹಾ ಹೌದು, ನಾನೇ ಕನ್ಫ್ಯೂಸ್ ಆಗ್ತಿದೆ. ಮಾಡಿದ್ಯಾ? ಈ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ ಚಾನೆಲ್ ನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನಮ್ ಚಾನೆಲ್ ನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾವು ನಮ್ಗೆ ನಾವು ವಿ ವಿಲ್ ಟ್ರೈ ಅವರ್ ಬೆಸ್ಟ್. ಎಷ್ಟು ಕಂಟೆಂಟ್ ಕೊಡಕ್ಕಾಗುತ್ತೋ ಅಷ್ಟು ಕಂಟೆಂಟ್ ಕೊಡ್ತೀವಿ. ನಾವೇನ್ ಅದ್ರಲ್ಲಿ ಪ್ರೋ ಅಲ್ಲ, ಈಗ ಇನ್ನು ಸ್ಟಾರ್ಟ್ ಮಾಡಿದೀವಿ. ಏನಾದ್ರೂ ಲೈಕ್ ತಪ್ಪಾದ್ರೆ ನಮ್ಗೆ ತಿಳಿಸ್ಕೊಡಿ, ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಗೆ ಹೇಳಿ. ಸೊ ನಾವು ಕಲ್ತ್ಕೊಂತೀವಿ. ಸೊ ಥ್ಯಾಂಕ್ಸ್. ಆಕ್ಚುಲಿ ನಾನು ಇನ್ನೊಂದು ವಿಷಯ ಹೇಳ್ಬೇಕು. ನಮ್ಮನೇಲಿ ಈ ತರ ಎಲ್ಲ ಹೂವ ತಗೊಂಡು ಕಟ್ಟಿ ಪೂಜೆ ಮಾಡೋದಿಲ್ಲ, ಯಾಕಂದ್ರೆ ನಮ್ ಮನೆ ಮುಂದೆನೆ ಸ್ವಲ್ಪ ಜಾಗ ಇದೆ. ಅಲ್ಲೇ ಸುಮಾರು ಗಿಡಗಳದ್ದು ಹೂಗಳ ಗಿಡ ಹಾಕಿದೀವಿ, ದಾಸವಾಳ ಹೂವಿಂದು. ಅಲ್ವಾ ಅಮ್ಮ? ಹೌದು, ದಾಸವಾಳ ಗಿಡ ಎಲ್ಲ ಹಾಕಿದೀವಿ. ಸೊ ಅದ್ರಲ್ಲೇ ಹೂ ಸಿಗ್ತಾ ಇತ್ತು ನಮ್ ಪೂಜೆಗೆ. ಸೊ ಅದೆಲ್ಲ ಇವಾಗ ಸ್ವಲ್ಪ ಹುಳ ಬಿದ್ಬಿಟ್ಟಿತ್ತು ಅಂತ ಕ್ಲೀನ್ ಮಾಡಿ ಗೊಬ್ಬರ ಎಲ್ಲ ಹಾಕಿದೀವಿ. ಅದ್ ಬಂದ್ಮೇಲೆ ನಮ್ ಗಾರ್ಡನ್ ಎಲ್ಲ ನಿಮ್ಗೆ ಲೈವ್ ಹಾಕೋದು. ಓಕೆ, ಯಾ ಪಾತ್ರೆ ಎಲ್ಲ ತೊಳೆದು ಸಿಂಕ್ ಫುಲ್ ಕ್ಲೀನ್ ಆಗಿದೆ. ಅಂಡ್ ದೆನ್ ದೋಸೆ ನಂಗೆ ಗೊತ್ತಿಲ್ಲ, ಅಕ್ಕಿನೂ ಕೂಡ ರುಚಿಯಾಗಿದೆ. ಈಗ ನನ್ನ ತಂಗಿನೇ ಸಾಂಬಾರ್ ಮಾಡ್ತಾ ಇದ್ದಾಳೆ, ಮೂಲಂಗಿ ಸಾರು. ನೋಡಿ, ಫಸ್ಟ್ ಕುಕ್ಕರಿಗೆ ತೊಗರಿ ಬೇಳೆ ಅಂಡ್ ಮೂಲಂಗಿ ಕಟ್ ಮಾಡಿ ಹಾಕೊಂಡಿದ್ದಾಳೆ. ನೆಕ್ಸ್ಟ್ ಈರುಳ್ಳಿ ಕಟ್ ಮಾಡ್ತಾ ಇದ್ದಾಳೆ, ಈರುಳ್ಳಿ ಟೊಮೊಟೊ ಕೂಡ ಹಾಕೊಂತಾಳೆ. ಆಮೇಲೆ ಅದೇನು, ಸೊ ಈಗೆಲ್ಲ ಸಮ್ಮರ್ ಹಾಲಿಡೇಸ್ ಇದೆ, ಹಾಗಾಗಿ ನೀವೆಲ್ಲಾನು ಊರ್ಗಳಿಗೆ ಹೋಗಿರ್ತೀರಾ, ನಿಮ್ ಮಕ್ಳನ್ನ ಕರ್ಕೊಂಡು. ಸ್ಕೂಲ್ಸ್ ಎಲ್ಲ ಹಾಲಿಡೇಸ್ ಇರಕ್ಕೆ ನೀವ್ ಯಾರೆಲ್ಲ ನಮ್ ವಿಡಿಯೋಸ್ ನ ನೋಡ್ತಾ ಇದ್ದೀರಾ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಯಾವ ಊರು ನೀವು ಇದ್ದೀರಾ ಅಂತ ಹೇಳಿ. ಅಂಡ್ ದೆನ್ ಇಲ್ಲಿರೋ ತರ ಬಿಸಿಲು ನಿಮ್ಮೂರಲ್ಲೂ ಇದೆಯಾ? ಅಫ್ಕೋರ್ಸ್ ಹೌದು, ಬಿಸಿಲು ತುಂಬಾ ಇದೆ ಅಂತ ಹೇಳ್ತಾರೆ. ನೀವು ಕೂಡ ಕಮೆಂಟ್ ಮಾಡಿ ಹೇಳಿ, ತುಂಬಾ ಬಿಸಿಲಿದ್ಯಾ ಅಂತ. ಅಂಡ್ ನಮಗೆ ನೇಟಿವ್ ಅಂತ ಯಾವ್ದಿಲ್ಲ, ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬ್ಯಾಂಗ್ಳೂರಲ್ಲೇ. ಸೊ ಪರ್ಮನೆಂಟ್ ಅಡ್ರೆಸ್, ಪ್ರೆಸೆಂಟ್ ಅಡ್ರೆಸ್ ಎಲ್ಲಾನು ನಾವ್ ಇವಾಗ ಇರೋದೇನೆ. ಸೊ ನೋಡಿ, ಮೂಲಂಗಿ ಸಾರು ಎಲ್ರಿಗೂ ಬರುತ್ತೆ ಹೌದು, ಬಟ್ ನಮ್ಮನೇಲಿ ಈ ತರ ಮೂಲಂಗಿ ಬೇಳೆ, ಈರುಳ್ಳಿ ಮತ್ತೆ ಟೊಮೆಟೊ ಹಾಕಿ 2 ವಿಷಲ್ ಕೂಗಿಸ್ಕೊಂಡು, ಅದಾದ್ಮೇಲೆ ಒಂದೊಂದ್ಸರಿ ಸಾಂಬಾರ್ ಪೌಡರ್ ಇಲ್ಲೇ ಹಾಕಿ ಕೂಗಿಸ್ಕೊಂಡು ಒಗ್ಗರಣೆ ಕೊಟ್ಕೊಂತೀವಿ. ಇಲ್ಲ ಅಂತಂದ್ರೆ ಕೆಲವೊಮ್ಮೆ ಸಾಂಬಾರಿಗೆ ಖಾರ ರುಬ್ಬಿಟ್ಟು ಆಮೇಲೆ ಒಗ್ಗರಣೆ ಕೊಟ್ಟು ಆ ತರನು ಮಾಡ್ಕೊಂತೀವಿ. ಹಾಯ್ ಎಲ್ರಿಗೂ, ನೆನ್ನೆ ಬ್ಲಾಗ್ ನ ಎಂಡ್ ಮಾಡಕ್ ಮರ್ತೋಗಿದ್ವಿ. ಸೊ ದಟ್ ಇದು ನೆನ್ನೆದೆ ಕಂಟಿನ್ಯೂಯೇಷನ್ ಬ್ಲಾಗ್ ಆಗಿರುತ್ತೆ. ನೆನ್ನೆ ನಮ್ ನೇಬರ್ ಬಂದಿದ್ರು ಅಂತ ಅನ್ಬಿಟ್ಟು ಬ್ಲಾಗ್ ಎಂಡ್ ಮಾಡೋದ್ ಮರ್ತೋಯ್ತು. ದಟ್ ಇದ್ರಲ್ಲಿ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ಶೂಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ಎಲ್ರಿಗೂ ಗುಡ್ ಮಾರ್ನಿಂಗ್.
ಗೈಸ್ ಆ್ಯಕ್ಚುಲಿ ನಾನು ನಿಮ್ಗೇನೋ ತೋರ್ಸೋದನ್ನ ಮತ್ತೆ ನಮ್ಮ ಮನೆ ಎದುರುಗಡೆ ತುಳಸಿ ಕಟ್ಟೆ ಇಟ್ಕೊಂಡಿದ್ದೀವಿ. ಅದು ಸೀರಿಯಸ್ಲಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಅಂತ ಅಂದರೆ, ಯಾಕಂತಂದರೆ ಅದಕ್ಕೆ ಮೇನ್ ಹೈಲೈಟ್ ಚೆನ್ನಾಗಿ ಕಾಣ್ತಾ ಇರೋದು ಅದ್ರ ಸುತ್ತ ಗಿಡಗಳು ಬೆಳ್ಕೊಂಡಿದ್ದಾವೆ. ಸೊ ನಿಮಗೂ ತೋರಿಸ್ತೀನಿ ಬನ್ನಿ. ಅದು ತುಂಬ ನನಗೆ ಪೂಜೆ ಮಾಡಬೇಕಂತ ಅಂದರೆ ತುಂಬಾ ಖುಷಿಯಾಗುತ್ತೆ. ನಂಗೆ ಗೊತ್ತಿಲ್ಲ, ನಾವು ಯಾವುದು ಪ್ಲ್ಯಾಂಡ್ ಅಲ್ಲ, ಅದು ಈ ಥರನೇ ಬೆಳಿಬೇಕಂತ. ಬಟ್ ಅದ್ರ ತುಳಸಿ ಕಟ್ಟೆ ಸುತ್ತ ಗಿಡ ಬೆಳ್ಕೊಂಡು ಅದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಿದೆ. ಪೂಜೆ ಮಾಡೋಕ್ಕೆ ನಮಗೆ ಖುಷಿ ಆಗುತ್ತೆ ಆ ಜಾಗಕ್ಕೆ ಹೋಗೋಕ್ಕೆ. ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ಇದು ಆ್ಯಕ್ಚುಲಿ ತುಳಸಿ ಕಟ್ಟೆ ಹತ್ರ ನಾನು ಬಿಟ್ಟಿರೋ ಅಂಥ ರಂಗೋಲಿ. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ ಸುತ್ತ ಗಿಡಗಳು ಬೆಳ್ಕೊಂಬಿಟ್ಟಿದೆ. ಆ್ಯಂಡ್ ಇದ್ರ ಮಧ್ಯದಲ್ಲಿ ತುಳಸಿ ಕಟ್ಟೆ ಇದೆ. ಸೀರಿಯಸ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಅಂತಂದರೆ ನೆನ್ನೆದು ಇವತ್ತಿಂದು ವ್ಲಾಗ್ ಎರಡೂ ಸೇರಿ ಒಂದು ವ್ಲಾಗಾಗಿ ನಾವು ಅಪ್ಲೋಡ್ ಮಾಡ್ತಾಯಿದ್ದೀವಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮಗೆ ವ್ಲಾಗ್ ಇಷ್ಟ ಆದರೆ ಕಮೆಂಟ್ ಮಾಡಿ, ಸೊ ದ್ಯಾಟ್ ನಮಗೂ ಗೊತ್ತಾಗುತ್ತೆ ನಿಮಗೆ ನಮ್ಮ ವ್ಲಾಗ್ ಇಷ್ಟ ಆಗ್ತಾಯಿದೆ ಅಂತ ಹೇಳಿ. ಆ್ಯಂಡ್ ಒಳ್ಳೆ ಇಂಟೆನ್ಷನಿಂದ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀವಿ, ಸೊ ದ್ಯಾಟ್ ನಿಮ್ಮಿಂದ ನಮಗೂ ಹೆಲ್ಪ್ ಆಗುತ್ತೆ. ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ತುಂಬಾ ವರ್ಷ ಆಯಿತು, ಬಟ್ ನಮ್ಮ ಕನ್ಸಿಸ್ಟೆನ್ಸಿ ಇರಲಿಲ್ಲ. ನಮ್ಗೆ ಸ್ವಲ್ಪ ಇನ್ಸೆಕ್ಯೂರ್ ಫೀಲ್ ಇತ್ತು. ಫೇಸ್ ತೋರಿಸ್ಕೊಂಡು ನಾವು ಯೂಟ್ಯೂಬ್ ಮಾಡಬಹುದಾ ಇಲ್ವಾ, ಫ್ಯಾಮಿಲಿಯವ್ರು ಹೇಗೆ ತೊಗೋತಾರೆ, ಅದು ಹೊರಗಡೆ ಎಲ್ಲ ಹೆಂಗೋ ಹೇಳೋ ಅಂತ ಅಂದ್ಬಿಟ್ಟು. ಸೊ ದ್ಯಾಟ್ ಇವಾಗ ನಾವು ಧೈರ್ಯ ಮಾಡಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇದರಿಂದ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಯಾರೆಲ್ಲ ನಮ್ಮ ವ್ಲಾಗ್ನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. Yeah, have a good day. Bye.